ವ್ಯಕ್ತಿ ಮಾತ್ರದ ವಿಭವ ವಿಶ್ವಾತ್ಮ ತಾನುಭವ ಮುಕ್ತಿ ಸುಖವಾಂತರಿಕವದು ನಿರವಧಿ ಸುಖ ಭಾಕ್ತ ಪ್ರಪಂಚ ಸುಖವೆಂತ ಪರಿಮಿತವಹುದು ರಿಕ್ತ ಸುಖ ಬಾಹ್ಯ ಸುಖ ಮಂಕುತಿಮ್ಮ. ಮಂಕುತಿಮ್ಮನ ಈ ಕಗ್ಗವು ಒಂದು ದಾರ್ಶನಿಕ ವಿಚಾರವನ್ನು ಒಳಗೊಂಡಿದೆ. ಇದು ತತ್ವಶಾಸ್ತ್ರ, ವ್ಯಕ್ತಿತ್ವ, ಆತ್ಮ, ಭಕ್ತಿಯ ಹಾಗೂ ಮುಕ್ತಿಯ ಕುರಿತಾದ ಒಂದು ಆಳವಾದ ಚಿಂತನೆಯಾಗಿದೆ. ಈ ಕಗ್ಗದಲ್ಲಿ ಅವರು ಆಧ್ಯಾತ್ಮಿಕ ಅನುಭವ ಮತ್ತು ಅದರೊಂದಿಗೆ ಸಂಬಂಧಿಸಿದ ಸುಖವನ್ನು ವಿವರಿಸುತ್ತಾರೆ. ಈ ಕಗ್ಗವು ಮಾನವೀಯ ದಿಕ್ಕಿನಲ್ಲಿ ನಾವು ಹೇಗೆ ಬಾಹ್ಯ ಸುಖ ಮತ್ತು ಆಂತರಿಕ ಸುಖವನ್ನು ಅರ್ಥ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಚಿಂತನೆ ಮಾಡಲು ಪ್ರೇರಣೆಯಾಗುತ್ತದೆ. ವ್ಯಕ್ತಿ ಮಾತ್ರ ಎಂದರೆ ಏಕೈಕ ವ್ಯಕ್ತಿಯಲ್ಲಿರುವ ಶಕ್ತಿಯು ಅಥವಾ ವೈಶಿಷ್ಟ್ಯ. ವಿಭವ ಎಂದರೆ ಆ ವ್ಯಕ್ತಿಯ ವಿಶೇಷವಾದ ಶಕ್ತಿ ಅಥವಾ ಉನ್ನತ ಸ್ಥಿತಿ. ಈ ಎರಡೂ ಪದಗಳ ಸಂಯೋಜನೆಯಿಂದ ಮಾನವನ ವೈಶಿಷ್ಟ್ಯ. ಶಕ್ತಿಯು ಎಲ್ಲ ಬಾಹ್ಯ ಶಕ್ತಿಗಿಂತ ಪ್ರತ್ಯೇಕವಾಗಿದೆ. ಅವನು ನಿಜವಾದ ಶಕ್ತಿ, ಶ್ರೇಷ್ಠತೆಯನ್ನು ಹೊಂದಿದ್ದಾನೆ ಎಂದು ಅರ್ಥೈಸಬಹುದು. ವ್ಯಕ್ತಿ ಮಾತ್ರ ಎಂದರೆ ಏಕೈಕ ವ್ಯಕ್ತಿಯಲ್ಲಿರುವ ಶಕ್ತಿಯು ಅಥವಾ ವೈಶಿಷ್ಟ್ಯ. ವಿಭವ ಎಂದರೆ ಆ ವ್ಯಕ್ತಿಯ ವಿಶೇಷವಾದ ಶಕ್ತಿ ಅಥವಾ ಉನ್ನತ ಸ್ಥಿತಿ. ಈ ಎರಡೂ ಪದಗಳ ಸಂಯೋಜನೆಯಿಂದ ಮಾನವನ ವೈಶಿಷ್ಟ್ಯ. ಶಕ್ತಿಯು ಎಲ್ಲ ಬಾಹ್ಯ ಶಕ್ತಿಗಿಂತ ಪ್ರತ್ಯೇಕವಾಗಿದೆ. ಅವನು ನಿಜವಾದ ಶಕ್ತಿ, ಶ್ರೇಷ್ಠತೆಯನ್ನು ಹೊಂದಿದ್ದಾನೆ ಎಂದು ಅರ್ಥೈಸಬಹುದು. ವಿಶ್ವಾತ್ಮ ಎಂದರೆ ಸರ್ವಭೌತಿಕ ಆತ್ಮ ಅಥವಾ ಪರಮಾತ್ಮ. ಇದು ಪ್ರಪಂಚದ ಎಲ್ಲ ಸೃಷ್ಟಿಗೆ ಕಾರಣವಾದ ಆಧ್ಯಾತ್ಮಿಕ ಶಕ್ತಿ. ಅನುಭವ ಎಂದರೆ ಅನುಭವ. ನಾವು ವಿಶ್ವವನ್ನು ಒಳಗೊಂಡಿರುವ ಪರಮಾತ್ಮನನ್ನು ಅನುಭವಿಸಬಹುದು. ಇದರರ್ಥ ವ್ಯಕ್ತಿಯು ತನ್ನ ಆಂತರಿಕ ಅನುಭವದಿಂದ ಸರ್ವವ್ಯಾಪಿ ಆತ್ಮವನ್ನು ಅರಿತು ಸರ್ವಭೌತಿಕತೆ ಅಥವಾ ಐಕ್ಯತೆಯನ್ನು ಅರಿತುಕೊಳ್ಳಬಹುದು. ಮುಕ್ತಿ ಎಂದರೆ ಬಂಧನಗಳಿಂದ ಮುಕ್ತಿ ಅಥವಾ ಮೋಕ್ಷ. ಸುಖ ಎಂದರೆ ಆನಂದ ಅಥವಾ ಸಂತೋಷ. ಆಂತರಿಕ ಎಂದರೆ ಹೃದಯದೊಳಗಿನ ಮನಸ್ಸಿನ ಆಳವಾದ ಶಾಂತಿ ಮತ್ತು ಸಂತೋಷ. ಸತ್ಯವನ್ನು ಅರಿತು ಆಂತರಿಕ ಶಾಂತಿ ಹಾಗೂ ಮುಕ್ತಿ ಪಡೆಯುವ ಸಂವೇದನೆಯು ಅತ್ಯುತ್ತಮ ಸುಖವನ್ನು ನೀಡುತ್ತದೆ. ನಿರವಧಿ ಎಂದರೆ ಅನಂತ ಅಥವಾ ನಿರಂತರ. ಸುಖ ಎಂದರೆ ಆನಂದ. ನಿರವಧಿ ಸುಖ ಎಂದರೆ ದೈವಿಕವಾದ ಅಥವಾ ಶಾಶ್ವತವಾದ ಸುಖ. ಇದು ಕ್ಷಣಿಕ ಅಥವಾ ಭೌತಿಕ ಸುಖಗಳಿಗಿಂತ ಭಿನ್ನವಾಗಿದೆ. ಇದು ಅನಂತ, ಬದಲಾಗದ, ಚಿರಂತನ ಸುಖವನ್ನು ಸೂಚಿಸುತ್ತದೆ. ಭಾಕ್ತ ಎಂದರೆ ಭಕ್ತ, ದೇವರ ಮೇಲೆ ನಂಬಿಕೆ ಇರುವ ವ್ಯಕ್ತಿ. ಪ್ರಪಂಚ ಸುಖ ಎಂದರೆ ಭೌತಿಕ ಜಗತ್ತಿನಲ್ಲಿ ಪಡೆದ ಸುಖ. ಪರಿಮಿತ ಎಂದರೆ ಮಿತಿಯಲ್ಲಿರುವ ಅಥವಾ ಸೀಮಿತ. ಹೀಗಾಗಿ ಭಕ್ತನಿಗೆ ಪ್ರಪಂಚದ ಸುಖಗಳು ಕೆಲವೊಮ್ಮೆ ಸೀಮಿತವಾಗಿರುತ್ತವೆ. ಅವುಗಳು ಶಾಶ್ವತವಾದುದಲ್ಲ. ರಿಕ್ತ ಎಂದರೆ ಶೂನ್ಯ ಅಥವಾ ಖಾಲಿ. ಸುಖ ಎಂದರೆ ಆನಂದ. ರಿಕ್ತ ಸುಖ ಎಂದರೆ ಅನರ್ಥಕ, ಶೂನ್ಯವಾದ ಆನಂದ. ಇದು ಪರಿಪೂರ್ಣವಾದ ದೈವಿಕ ಸುಖವಲ್ಲ, ಆದರೆ ತಾತ್ಕಾಲಿಕ ಅಥವಾ ಭೌತಿಕ ಸುಖವನ್ನು ಸೂಚಿಸುತ್ತದೆ. ಕವಿಯ ಮಾತಿನಲ್ಲಿ ಹೇಳುವುದಾದರೆ, ಜಗತ್ತಿನಲ್ಲಿ ನಾವು ಅನುಭವಿಸುವ ಹಲವಾರು ಸುಖಗಳು ಪ್ರಾಯಶಃ ಖಾಲಿ, ತಾತ್ಕಾಲಿಕ ಮತ್ತು ಅಸ್ತಿತ್ವಹೀನವೇ ಆಗಿವೆ. ಬಾಹ್ಯ ಸುಖ ಎಂದರೆ ಹೊರಗಿನ, ಅರ್ಥಾತ್ ದೇಹ ಮತ್ತು ಭೌತಿಕ ಜಗತ್ತಿಗೆ ಸಂಬಂಧಿಸಿದ ಸುಖ. ಇದು ಶಾಶ್ವತವಲ್ಲ. ಇದು ಯಾವಾಗಲೂ ಬದಲಾಗುವುದು ಮತ್ತು ಮಿತಿಯಲ್ಲಿರುವುದು. ಬಾಹ್ಯ ಸುಖವು ಪ್ರತಿಯೊಂದು ಸಂದರ್ಭದಲ್ಲಿಯೂ ಮಾನವನ ಆಂತರಿಕ ತೃಪ್ತಿಗೆ ಪೂರಕವಾಗಿಲ್ಲ. ಮಂಕುತಿಮ್ಮನ ಈ ಕಗ್ಗವು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಪ್ರಪಂಚದ ಸುಖವನ್ನು ಹಾಗೂ ಮುಕ್ತಿ ಪ್ರಾಪ್ತಿಯನ್ನು ವಿವರಿಸುತ್ತದೆ. ನಾವು ಭೌತಿಕವಾಗಿ ಅನುಭವಿಸುವ ಸುಖಗಳು ಶಾಶ್ವತವಲ್ಲ. ಅವು ನಿರಂತರ ಬದಲಾವಣೆಯಾದವು. ಅವು ತುಂಬ ಸೀಮಿತ ಮತ್ತು ಅಗತ್ಯವಿಲ್ಲದ ಅಂಶಗಳನ್ನು ಹೊಂದಿವೆ. ಆದರೆ ನಿಜವಾದ ಮುಕ್ತಿ ಮತ್ತು ಆಂತರಿಕ ಶಾಂತಿ ಎನ್ನುವುದು ನಾವು ನಮ್ಮ ಆತ್ಮವನ್ನು ಅರಿತು ಪರಮಾತ್ಮನನ್ನು ಅನುಭವಿಸುವ ಮೂಲಕ ಸಾಧ್ಯವಾಗುತ್ತದೆ. ಆ ಅನುಭವವು ನಿರಂತರ ಸುಖ, ಅನಂತ ಶಾಂತಿ ಮತ್ತು ಕೃತಾರ್ಹತೆಯೊಂದಿಗೆ ಪರಿಪೂರ್ಣವಾಗುತ್ತದೆ. ಹೀಗಾಗಿ ಬಾಹ್ಯ ಸುಖಗಳು ಅನೇಕ ಬಾರಿ ಅಸ್ತಿತ್ವಹೀನ, ಸೀಮಿತವಾದವುಗಳು. ಆದರೆ ಆಂತರಿಕ ಸುಖ ಸತ್ಯ ಮತ್ತು ಧರ್ಮದಲ್ಲಿ ಇದ್ದು ನಾವು ಪ್ರಪಂಚದ ಶಾಶ್ವತ ಮತ್ತು ಪರಿಪೂರ್ಣ ಶ್ರೇಷ್ಠತೆಯನ್ನು ಹೊಂದಬಹುದು.